ಡಿಸೆಂಬರ್ 19ಕ್ಕೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಾರೆ ಅಂತ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆದ್ರೆ ಈಗಲೇ ಸಿಎಂ ಆಗಬೇಕು, ಮುಂದೆ ಕಾಂಗ್ರೆಸ್ ಬರೋದಿಲ್ಲ, ಡಿಕೆ ಸಿಎಂ ಆಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಜ್ಯೋತಿಷ್ಯ ಹೇಳಿದವರು ಅಂಗಡಿಯನ್ನ ಬಂದ್ ಮಾಡಬೇಕು ಅಂತ ಮಾತನಾಡಿದ್ದಾರೆ. 11 ಲಕ್ಷ ಕೊಟ್ಟ ತಕ್ಷಣ ತಥಾಸ್ತು ಅಂತ ಹೇಳ್ತಾರೆ ಅಂತ ಕೂಗುತ್ತಿದ್ದಾರೆ. ಒಂದು ಪಕ್ಷದ ಇದು ಚಟುವಟಿಕೆ. ಆದರೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ 19ಕ್ಕೆ ಇಬ್ಬರು ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದರೆ ಭಾಳ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದರೆ ಹೀಗೆ ಆಗಬೇಕು, ಇನ್ನೆಂದು ಕಾಂಗ್ರೆಸ್ಸು ಬರೋದಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ. ಅವ್ರಿಗೆ ಯಾರ್ಯಾರು ಜ್ಯೋತಿಷ್ ಹೇಳ್ಯಾರಲ್ಲ ಅವ್ರ ಜ್ಯೋತಿಷ್ ಅಂಗಡಿನೂ ಬಂದ್ ಮಾಡಬೇಕಾಗ್ತದೆ. ಕೆಲವೊಂದು ಸ್ವಾಮಿಗಳದ್ದು ಹೇಳ್ತಾರೆ, ಅವ್ರಿಗೇನು ಒಂದು 11 ಲಕ್ಷ ರೂಪಾಯಿ ಕೊಟ್ಟುಕೊಳ್ಳೇ ಹೇಳಿಬಿಡ್ತಾರೆ ತಥಾಸ್ತು ಸದಾ ಡಿ ಕೆ ಶಿವಕುಮಾರ್ ಅವ್ರೇನು ತಥಾಸ್ತು. ಇಂಥ ಸ್ವಾಮಿಗಳು ಲಪುಟ್ ಸ್ವಾಮಿಗಳಿಂದ ಏನು ಉದ್ಧಾರ ಆಗೋದಿಲ್ಲ. ಇವರು ಒಳ್ಳೆಯವರಿಗೆ ಆಶೀರ್ವಾದ ಮಾಡು. ಇನ್ನು ಸಿದ್ದರಾಮಯ್ಯ ಡಿಕೆಗೆ ಸುಲಭವಾಗಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ದೆಹಲಿ ಕರ್ಕೊಂಡು ಹೋಗಿದ್ದ. ಬಿಜೆಪಿ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರ ಮಾತುಕತೆ ಕೂಡ ಅಲ್ಲಿ ನಡೆದಿತ್ತು. ಅಮಿತ್ ಶಾ ಮುಂದೆ ಎಲ್ಲವೂ ಕೂಡ ಚರ್ಚೆಯಾಗಿತ್ತು ಅಂತ ಯತ್ನಾಳ್ ಹೊಸದಾಗಿ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಡಿಸಿಎಂ ಎಲ್ಲವೂ ಕೂಡ ವ್ಯಾಪಾರ ಆಗಿತ್ತು ಆಗ್ಲೇ, ಆದ್ರೆ ಅಮಿತ್ ಶಾ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಅಂತ ಯತ್ನಾಳ್ ಹೊಸದಾಗಿ ಬಾಂಬ್ ಸಿಡಿಸಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡುದಿಲ್ಲ ಹೀಗೆ ರೇಖೆಗೆ. ಈಗಾಗಲೇ ಒಮ್ಮೆ BJP ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಏನು ಸಂಸದರದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ. ನಡೆದದ ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರ. ಈಗ ಇಲ್ಲೇ ಏನಾರು